ವೀಕ್ಷಕರೇ ನಮಸ್ಕಾರಗಳು. ವೈದ್ಯೋ ನಾರಾಯಣೋ ಹರಿ. ನಾನು ಗಂಗಾಧರ ಭಟ್. ನನ್ನ 2ನೇ ಎಪಿಸೋಡನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕಂತ ಕೇಳಿದರೆ ಇದು ಭೃಗು ಋಷಿ ತಪಸ್ಸು ಮಾಡಿದ ಈ ಹಿನ್ನೆಲೆ ಎಲ್ಲ ನಿನ್ನೆ ಎಪಿಸೋಡಲ್ಲಿ ಹೇಳಿದ್ದೇನೆ. ಇವತ್ತಿನ ಎಪಿಸೋಡಲ್ಲಿ ಭೃಗು ಋಷಿಯು ತಾನು ಸ್ನಾನ ಮಾಡ್ತಾ ಇದ್ದದ್ದು ನೋಡಿ. ಈ ಪ್ಲೇಸ್ ಕಾಣ್ತಾ ಉಂಟು, ಈ ಪ್ಲೇಸ್ ಕಾಣ್ತಾ ಉಂಟು. ಅಲ್ಲಿ ನಿಮಗೆ ಯಾವಾಗಲೂ ಹಿಂದೆ ನೀರಿತ್ತು. ನಮ್ಮ ಅನುಭವದಲ್ಲಿ ನಾನು ನೋಡುವಾಗಲೂ 2-3 ವರ್ಷದ ಹಿಂದೆ ಬೇಕಾದಷ್ಟು ನೀರು 12 ತಿಂಗಳಾದ್ರಿಂದ ಹರಿದುಕೊಂಡು ಅಲ್ಲಿ ಬೆರಂದಿ ಕಟ್ಟ ಅಂತ ಹೇಳ್ತೇವೆ. ಅಂದರೆ ಬ್ರಾಹ್ಮಣರು ಬಟ್ಟೆ ಒಗೀತಾ ಇದ್ದಂತಹ ಒಂದು ಪ್ಲೇಸ್. ಅಲ್ಲಿಗೆ ಯಾರು ಬರ್ತಾ ಇರಲಿಲ್ಲ. ಹಾಗಿರುವಾಗ ಅಲ್ಲಿಗೆ ಹೋಗಿ ನೀರುಗಳು ಶೇಖರಣೆ ಆಗ್ತಾ ಇದ್ದದ್ದು ನಮಗೆ ಈಗಲೂ ಅದರ ಹೆಸರೇ ಬೆರಂದಿ ಕಟ್ಟ ಅಂತ. ಹಾಗೆ ಇದರಲ್ಲಿ ಆ ನೀರು ಹಾಗೆ ಹೋಗ್ತಾಯಿತ್ತು. ಈಗೆಲ್ಲ ಬೋರ್ವೆಲ್ಗಳೆಲ್ಲ ಜಾಸ್ತಿ ಆದ ಕಾರಣ ಈಗ ನಿಮಗೆ ನವಂಬರ್ವರೆಗೆ ನೀರು ಇರ್ತದೆ. ಆಮೇಲೆ ಸ್ವಲ್ಪ ಕಮ್ಮಿ ಹರಿದು ಹೋಗುವಂಥ ವಿಚಾರಾದಿಗಳು ಕಮ್ಮಿ ಆಗ್ತಾ ಬರ್ತದೆ. ಅದರಲ್ಲಿ ಏನು ಕೇಳಿದರೆ ಒಮ್ಮೊಮ್ಮೆ ನಿಮಗೂ ಈಗಲೂ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದರೆ ಬೆಳಗಾತ ಸಾಧಾರಣ ಒಂದು 3-3:30 ಗಂಟೆ ಹೊತ್ತಿಗೆ ಗಳಗಳ ಅಂತ ಒಂದು ಶಬ್ದ ಬರುತ್ತೆ. ಅಂದರೆ ಸ್ನಾನ ಮಾಡತಕ್ಕಂತಹ ಒಂದು ಸಿಚುವೇಶನ್ಸ್ ಹೇಳ್ತಾರೆ ಈ ಹತ್ತಿರದವರೆಲ್ಲ. ಈಗ ಹತ್ತಿರದಲ್ಲಿ ಒಂದು 10-6 ಮನೆ ಉಂಟು. ಅದೆಲ್ಲ ರೀಸೆಂಟ್ ಒಂದು 5-10 ವರ್ಷದಿಂದ ಆದಂಥ 5 ಸೆನ್ಸಿನ ಮನೆ. ಇದೆಲ್ಲ ಹಿಂದೆ ಒಂದು ದೊಡ್ಡ ಗುಡ್ಡದ ಹಾಗೆ ಒಂದು ಪರ್ವತ. ಹಾಗಿರುವಾಗ ಅದು ಭೃಗು ಋಷಿ ಸ್ನಾನ ಮಾಡ್ತಾ ಇದ್ದಂತಹ ಒಂದು ಸ್ಥಳ. ಈಗ ಅಲ್ಲೆಲ್ಲ ನೋಡಿ, ಅಲ್ಲಿ ಕಾಣ್ತಾ ಇರೋದೆಲ್ಲ ಔಷಧಿ ಸಸ್ಯಗಳೇ. ನನ್ನಲ್ಲಿ ಇರತಕ್ಕಂಥ ಒಂದು ಉಂಟು, ಇದೇ ಎಲ್ಲ ಸಮೂಹಗಳು ಇರೋದು. ಇದು ದೊಡ್ಡ ಔಷಧಿ. ಇದು ಯಾರಿಗೂ ಗೊತ್ತಾಗೋದಿಲ್ಲ. ನಾವು ಅದಕ್ಕೆ ನಮ್ಮ ಇಲ್ಲಿಯ ಭಾಷೆಯಲ್ಲಿ ನೆಲನೆಕ್ಕರೆ, ಮಲನೆಕ್ಕರೆ ಅಂತ ಹೇಳ್ತೇವೆ. ಯಾಕಂದರೆ ಕಫ ಇತ್ಯಾದಿಗಳನ್ನೆಲ್ಲ ಪರಿಹರಿಸಲಿಕ್ಕೆ ನಾವು ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಕೊಡ್ತೇವೆ. ದೊಡ್ಡವರಿಗೆ ಆದರೆ ಇದನ್ನು ಒಣಗಿಸಿ ಬೇಕಾದ ರೀತಿಯಲ್ಲಿ ಹುಡಿ ಮಾಡಿ ಕೊಡ್ತೇವೆ. ಅದೆಲ್ಲ ಇಲ್ಲಿ ಆ ವನಶ್ರೀಗಳಿಂದ ಕೂಡಿದಂತಹ ಈ ಭೂಮಿ ಆಗಿರ್ತದೆ. ಈ ಭೃಗು ಋಷಿಯು ಇಲ್ಲಿ ಭಟ್ರಕೋಡಿ ಅಂತ ಒಂದು ಹೆಸರು. ಭಟ್ರಕೋಡಿ ಅಂತ ಹೇಳಬೇಕಂತಿದ್ರೆ ನಾವು ಕೇರಿ ಅಂತ ಹೇಳ್ತೇವೆ. ಭಟ್ರಕೋಡಿ, ಭಟ್ರಕೇರಿ ಎಲ್ಲ ಇರ್ತದೆ. ಭಟ್ರಕೋಡಿ ಹೇಳಿದರೆ ಇಲ್ಲಿ ಅವನು ಮೇಲೆ ತಿರುಗಿಸಿ ಮೇಲೆ ನೋಡಿ, ಅಲ್ಲಿ ಎಲ್ಲ ನಾವು ಮಾಡಿದ್ದೇವೆ. ಅಲ್ಲಿ ಅವನು ಇಲ್ಲಿ ಸ್ನಾನ ಮಾಡಿಕೊಂಡು ಬಂದು ಅಲ್ಲಿ ತಪಸ್ಸು ಮಾಡ್ತಾ ಇದ್ದ, ಈಶ್ವರನನ್ನು ಒಲಿಸಲಿಕ್ಕೆ ತಪಸ್ಸು ಮಾಡ್ತಾ ಇದ್ದ ಹೇಳ್ತಕ್ಕಂಥ ಒಂದು ಆ ವಿಚಾರಾದಿಗಳು ನಮಗೆ ಕಂಡು ಬಂದಿರ್ತದೆ. ಹಾಗೆ ಇಲ್ಲಿ ಸ್ನಾನಾದಿಗಳನ್ನೆಲ್ಲ ಮಾಡಿ ಅವನು ಈ ಪವಿತ್ರ ಸ್ಥಾನ, ಅದಕ್ಕೆ ನಮಗೆಲ್ಲ ಇಳಿಲಿಕ್ಕೆ ಆಗೋದಿಲ್ಲ. ಆ ಭೃಗು ಋಷಿಯಲ್ಲಿ ತಪಸ್ಸು ಮಾಡ್ತಾ ಇದ್ದ, ಇಲ್ಲಿ ಸ್ನಾನಕ್ಕೆ ಬರ್ತಾ ಇದ್ದ. ಹಾಗಿರುವಾಗ ಇಲ್ಲಿ ಏನು ಅಂತ ಕೇಳಿದರೆ ನಮಗೆ ಇದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲ ಕಾಡಾಗಿ ಇರಬೇಕು ಅಂತ ಖಂಡಿತ ಎಲ್ಲ ವನಶ್ರೀಗಳು ಇದರಲ್ಲಿ ಇರೋದು. ಯಾಕಂತ ಕೇಳಿದರೆ ನೋಡಿ, ನಾವು ಇಲ್ಲಿವರೆಗೆ JCB ತಂದಿದ್ದೇವೆ. ಇಲ್ಲಿಂದ ನಂತರ ಇಳಿಸಿದ ತಕ್ಷಣ JCB ಹಿಂದೆಯೂ ಹೋಗೋದಿಲ್ಲ, ಮುಂದೆಯೂ ಹೋಗೋದಿಲ್ಲ. ಇಟಾಚು ಕೂಡ ಹಿಂದೆ ಹೋಗೋದಿಲ್ಲ, ಮುಂದೆ ಹೋಗೋದಿಲ್ಲ. ಮತ್ತು ನಾವು ಅದನ್ನು ಎಳಿಲಿಕ್ಕೆ ಇನ್ನೊಂದು ವಾಹನಾದಿಗಳನ್ನೆಲ್ಲ ತಂದು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಅದನ್ನು ಮುಟ್ಟೋದಿಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಇಟಾಚ್ ಅಥವಾ JCB ಹಿಂದೆ ಬಂದಂಥ ಒಂದು ಅನುಭವ, ಸ್ವಯಂ ಅನುಭವ, ಒಂದು 5-6 ವರ್ಷದ ಹಿಂದಿನ ನನ್ನ ಸ್ವಂತ ಅನುಭವ. ಹಾಗಿರುವಾಗ ನಾವು ಅದನ್ನು ಹಾಗೆಯೇ ಬಿಟ್ಟು ಸ್ನಾನ ಮಾಡಿದಂಥ ಭೂಮಿಯನ್ನು ಹಾಗೆಯೇ ಬಿಟ್ಟಿದ್ದೇವೆ. ಮತ್ತು ಇಲ್ಲಿ ಭಟ್ರಕೋಡಿ ಅಂತ ಹೇಳುವಾಗ ಇಲ್ಲಿ ಆ ಭೃಗು ಋಷಿಯು ಈಶ್ವರನನ್ನು ಆರಾಧಿಸ್ತಾ ಇದ್ದ. ಶಿವಲಿಂಗ ಅದರಲ್ಲಿ ಉಂಟು ಹೇಳ್ತಾರೆ, ನಮಗೆ ಅದನ್ನು ಅನ್ವೇಷಣೆ ಮಾಡಲಿಕ್ಕೆ ಅಸಾಧ್ಯ. ಹಾಗಿರುವಾಗ ಅವನು ತಪಸ್ಸು ಮಾಡಿದ ಭೂಮಿ. ಆ ಈಶ್ವರನನ್ನು ನಾವು ಮೇಲ್ಕಾಲದಲ್ಲಿ ಅವನ ಕಾಲ ನಂತರ ಅವನು ಇನ್ನೊಂದು ಕಡೆ ಹೋಗ್ತಾರೆ. ಋಷಿಗಳು ಒಂದೇ ಕಡೆಯಲ್ಲಿ ಇರುವುದಿಲ್ಲ. ಇನ್ನೊಂದು ಕಡೆಗೆ ಅವರು ಸ್ವಾಮಿಗಳ ಪರ್ಯಾಯದ ಹಾಗೆ ಇನ್ನೊಂದು ಕಡೆಗೆ ಹೋಗುವಾಗ ಇಲ್ಲಿ ಈಶ್ವರನನ್ನು ಪ್ರತಿಷ್ಠಾಪಿಸಿಕೊಂಡು ಹೋದ. ಅದನ್ನು ಆರಾಧಿಸಲಿಕ್ಕೆ ಇಲ್ಲಿ ಭಟ್ರುಗಳಿಗೆ ಭೂಮಿಯನ್ನು ಅಥವಾ ಬ್ರಾಹ್ಮಣರ ವರ್ಗವನ್ನು ನೇಮಿಸಿದ ಅಂತ ಹೇಳಿಕೊಂಡು ಅದರ ಒಂದು ಐತಿಹ್ಯವನ್ನು ನಮಗೆ ಐತಿಹ್ಯ ಹೇಳ್ತದೆ. ಪ್ರಶ್ನೆಯಲ್ಲೆಲ್ಲ ಕಾಣ್ತದೆ. ಕಾರಣ ಪ್ರಶ್ನೆ ಅಂತ ಹೇಳಿದರೆ ಒಂದು ಸೂಕ್ಷ್ಮವಾದಂತಹ ಒಂದು ಸ್ಕ್ಯಾನಿಂಗ್. ಅದರಲ್ಲಿ ದೇವಸ್ಥಾನದಲ್ಲಿಟ್ಟರೆ ದೇವರು ಹೇಗಿದ್ದಾರೆ, ದೇವರಿಗೆ ಏನಾದರೂ ದುಃಖ ಉಂಟಾ ಅಥವಾ ಸಾನ್ನಿಧ್ಯ ಉಂಟಾ ಅಥವಾ ದೇವರಿಗೆ ಏನೆಲ್ಲ ಬೇಕು, ನೈವೇದ್ಯ ಆಗ್ತದೆ, ಇದೆಲ್ಲ ಕಾಣ್ತದೆ. ಅದು ಸ್ವರ್ಣಾರೂಢ ಅಷ್ಟಮಂಗಲ ಪ್ರಶ್ನೆ ಅಂತ. ಅದು ನಿಮ್ಮ ಡೀಪ್ ಸ್ಕ್ಯಾನಿಂಗ್ ಎಲ್ಲ ಉಂಟು. ಈಗ ಇಡೀ ದೇಹವನ್ನು ಒಳಗೆ ತಳ್ಳಿ ಅದರಿಂದಾಗಿ ಮನುಷ್ಯನಿಗೆ ಏನೆಲ್ಲ ಆಗ್ತದೆ ಅಂತ ಹೇಳಿಕೊಂಡು ಅನ್ವೇಷಣೆ ಮಾಡತಕ್ಕಂಥ ಒಂದು ಸ್ಕ್ಯಾನಿಂಗ್ ಉಂಟು. ಹಾಗೆಯೇ ಇದರಲ್ಲೂ ಕೂಡ ಹಾಗೆಯೇ ಅಷ್ಟಮಂಗಲ ಹೇಳಿದರೆ ಪುರಾತನದ ಸಾವಿರಾರು ವರ್ಷದ ಹಿನ್ನೆಲೆ ಆದಿಗಳೆಲ್ಲ ಬರ್ತದೆ. ಅದರಲ್ಲಿ ಈ ಥರದಲ್ಲಿ ನಮಗೆ ನಾವು ಇಟ್ಟಾಗ ನಾನು ಹೇಳಿದ್ದೇನೆ 95ರಲ್ಲಿ ನಾನು ಅಷ್ಟಮಂಗಲ ಪ್ರಶ್ನೆ ಇಡುವಾಗ ನಮಗೆ ಅದರಲ್ಲಿ ಕಂಡಿದೆ ಅಂತ. ಹಾಗಿರುವಾಗ ಮತ್ತು ಇದರಲ್ಲಿ ಎಲ್ಲ ಹುಲಿಗಳೆಲ್ಲ ಇತ್ತಂತೆ. ಹಿಂದೆ ಎಲ್ಲ ಹುಲಿಗಳಿತ್ತು. ಕಾರಣ ಇದರ ಒಂದು ಅಂಚು ಇನ್ನೊಂದು ಕಡೆ ಉಂಟು. ಅದು ನಮ್ಮ ಭೂಮಿ ಎಂಡ್.
ಅಲ್ಲಿ ಏನು ಕೇಳಿದರೆ ಒಂದು ಗುಹೆ ಉಂಟು ಅಂತ ಅಡಿಯಲ್ಲಿ ನೀರು ಹೋಗತಕ್ಕಂಥ. ಅದರಿಂದಾಗಿ ಮತ್ತು ನಾಗನ ಸಂಚಾರಾದಿಗಳೆಲ್ಲ ಬಂದು ದೊಡ್ಡ ಒಂದು ವಿಚಾರ. ಅದನ್ನು ಹೇಳಲಿಕ್ಕೆ ಹೋದರೆ ನಮಗೆ ಎಷ್ಟು ಸಮಯವೂ ಸಾಕಾಗಲಿಕ್ಕಿಲ್ಲ. ಹಾಗಿರುವಾಗ ಇದು ತಪಸ್ಸು ಮಾಡಿದ ಭೂಮಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸ್ನಾನ ಮಾಡಿದಂಥ ಸ್ಥಳವನ್ನು ತೋರಿಸ್ತಾ ಇದ್ದೇನೆ. ಅದೇ ಥರದಲ್ಲಿ ಮೇಲ್ಕಾಲಕ್ಕೆ ಹೋಗುವಾಗ ಸ್ನಾನ ಮಾಡಿ ಎಲ್ಲಿ ತಪಸ್ಸು ಮಾಡ್ತಾ ಇದ್ದ ಹೇಳುವುದನ್ನು ನಾನೀಗ ನಿಮಗೆ ತೋರಿಸ್ತೇನೆ.